ಋತುಗಳೊಳಗ ದೊರೆಗಳು ಮತ್ತು ಪ್ರಜೆಗಳು ಸೇರಿ ಈ ಜಾತ್ರೆ ನಡೆಸಿ ದೇವಿಯನ್ನು ಆರಾಧಿಸುತ್ತಿರ್ತಾರ. ಒಮ್ಮೆ ಚೈತ್ರ ಮಾಸದೊಳಗೆ ಜಾತ್ರೆ ನಡಿಬೇಕಾಗಿ ಬರ್ತೈತಿ. ಅವರೆಲ್ಲರೂ ಸೇರಿ ಜಾತ್ರೆ ಮಾಡಕ್ ಒಪ್ಕೋತಾರು. ಆಗ ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರಲು ಮಾರಿದತ್ತ ತಳಾರ ಚಂಡಕರ್ಮನಿಗೆ ಆಜ್ಞಾಪಿಸಿದ. ಅಂದ್ರೆ ಈಗ ನಾವು ಎಲ್ಲರ ಜಾತ್ರೆದು ಬಂದ್ರ ಪ್ರಾಣಿಗಳನ್ನ ಬಲಿ ಕೊಡ್ತೇವಿ. ಅದ್ರಲ್ಲೇ ಮಾರಿದತ್ತ ದೊರೆ ಏನಿರ್ತಾನು ಮನುಷ್ಯರನ್ನ ಬಲಿ ಕೊಡಕ್ ಹೇಳಿರ್ತಾನು. ಅಲ್ಲಿ ತಳಾರ ಚಂಡಕರ್ಮ ಅಂತ ಹೇಳಿರ್ತಾನು. ಅವಂಗ ಆಜ್ಞಾಪಿಸ್ತಾನ. ಅಂದ್ರ ಆರ್ಡರ್ ಮಾಡ್ತಾನು, ನನ್ಗ ಮನುಷ್ಯ ಬೇಕು ದೇವಿಗೆ ಬಲಿ ಕೊಡಕ್ ಅಂತ ಹೇಳಿ. ಅವಾಗ ಹೂ ಅಂತೇಳಿ ಅವ ಸುದತ್ತಾಚಾರ್ಯ ಮುನಿಗಳೊಡನೆ ಆ ಪುರಕ್ಕೆ ಬಂದ. ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದ. ಅವ ಹೂ ಅಂತೇಳಿ ಒಪ್ಕೊಂಡ್ ಕಾಸ ಸುದತ್ತಾಚಾರ್ಯ ಮುನಿಗಳೊಡನೆ ಆ ಪುರಕ್ಕೆ ಬರ್ತಾನಂದ್ರ ಅವ್ರಿಗೆ ಬರ್ತಾನು. ಅಲ್ಲೇ ಭಿಕ್ಷೆಗೆ ಹೊರಟಿರ್ತಾರ. ಅವ್ರ ಎಳೆ ವಯಸ್ಸಿನ ಸಹೋದರ ಸಹೋದರಿ ಅಂದ್ರ ಇನ್ನ ಚಿಕ್ಕ ವಯಸ್ಸು ಇರ್ತೈತೆ ಅವ್ರಿಗೆ. ಅಭಯ ರುಚಿ ಮತ್ತು ಅಭಯಮತಿಯರನ್ನ ಹಿಡಿದು ಕರ್ಕೊಂಡ್ ಬರ್ತಾರ ಅವ್ರು ಅಲ್ಲಿ ಬಲಿ ಕೊಡಾಕ ಅಂತ ಹೇಳಿ. ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ. ಅಂದ್ರೆ ಅಲ್ಲೇ ಬಲಿ ಕೊಡ್ತಾರಂದ್ರ ರಕ್ತ ಎಲ್ಲ ಚಿಲಾಪಿಲಾಗಿರ್ತೈತಿ, ಏನೋ ಒಂಥರ ಭಯಾನಕವಾಗಿರ್ತೈತಿ. ಆದ್ರೆ ಅವ್ರು ಅನ್ಸ್ತಿರೋದಿಲ್ಲ ಅದನ್ನ ನೋಡಿ. ಈಗ ನಾವು ಆಗಿದ್ರೆ ಎಲ್ಲಾರು ಅಂಜೆ ಒಂಥರ ರಕ್ತ ಬಿದ್ದೈತಂದ್ರೆ ಎಲ್ಲಾರ್ಗೂ ಕಣ್ಣಿಗೆ ಆಕರ್ಷಣೆ ಆಗ್ತೈತದ. ಆದ್ರೆ ಅವ್ರು ಅಂಜಲಿಲ್ಲ. ಅವ್ರ ಧೈರ್ಯ ಸ್ಥೈರ್ಯಗಳನ್ನು ಕಂಡ ಬೆಕ್ಕಸ ಬೆರಗಾದ ಮಾರಿದತ್ತ ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದ. ಅವ್ರ ಧೈರ್ಯಕ್ಕೆ ಮೆಚ್ಚಿ ಕಾಸ ಮಾರಿದತ್ತ ದೊರೆ ಅವ್ರನ್ನ ಬಲಿ ಕೊಡುದಿಲ್ಲ. ಇವರಿಷ್ಟು ಧೈರ್ಯ ಅದಲ್ಲ ಅಂತೇಳಿ ಬಲಿ ಕೊಡದೆ ಅವ್ರ ವೃತ್ತಾಂತವನ್ನು ತಿಳಿಯ ಬಯಸಿದ. ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳಕ ಬಯಸ್ತಾನು. ಅಭಯ ರುಚಿ ತಮ್ಮ ಪೂರ್ವಕತೆಯನ್ನು ನಿರೂಪಿಸಿದ. ಅಭಯ ರುಚಿ ತನ್ನ ಪೂರ್ವಕತೆಯನ್ನು ಹೇಳ್ತಾನು.